ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ನಮಸ್ಕಾರ ರೀ ಸರ. ಆರಾಮದಿರಿ? ಆರಾಮದವ್ರಲ್ಲ ನೀವ್ರಿ? ಜರ ಆರಾಮ್ ತಪ್ಪಿತ್ರಿ. ನಿಮ್ ಜೋಡಿನೇ ಮಾತಾಡಕ್ ಹಚ್ಚಿದೇವಿ. ನಾವ್ ಇಲ್ಲೇ ಶಿಕಾರ್ಪುರದವ್ರು. ನೀವ್ ಏನ್ ಬಸನಗೌಡ್ರ ಬಗ್ಗೆ ಬಾಯಿ ಬಂದಂಗ ಮಾತಾಡ್ತಿರಲ್ರಿ. ನಾ ಮುಹೂರ್ತ ಫಿಕ್ಸ್ ಮಾಡೇವಿ, ಎಂಗೇಜ್ಮೆಂಟ್ ಆಗಿಂದ ಲಗ್ನ ಮಾಡೋದದ, ಲಗ್ನ ಮುಹೂರ್ತ ಫಿಕ್ಸ್ ಮಾಡ್ಬೇಕಲ್ಲ, ಅದು ಇದು ಯಾಕೆ ಮಾತಾಡ್ತೀರಿ? ನಿಮ್ ಡೇಟ್ ಅದ ಮಾಡ್ಕೊತ. ಎಂಗೇಜ್ಮೆಂಟ್ ಅವ್ರದ್ ಮಾತಾಡಿದ್ರಿ. ಅದ ನಮ್ಮ ವೈಯಕ್ತಿಕ ಫೀಲ್ಡ್, ಅದನ್ನ ನಮ್ದದ ಕಿತ್ತೂರ್ದದ. ಸರಿಯಾಗಿ ಫೋನ್ ಮಾಡ್ರಿ. ನೀವು ನಮ್ ಗೌಡ್ರ ಬಗ್ಗೆ ಹಂಗ್ಯಾಕ್ ಮಾತಾಡ್ತೀರಿ? ನೀವು ಬೇಕಾದ್ರಲ್ಲಿ ವಿಜೇಂದ್ರ ಅಟ್ ಹರ್ಕತ್ ಅಟ್ ಬೇಕಾಗಿದ ಅವ್ನ ಮನ್ಯಾಗ ಹೋಗಿ ಸೆಕ್ಯೂರಿಟಿ ಡ್ಯೂಟಿ ಮಾಡಿ. ಯಾರ ಸುಮ್ನೆ ನೀ ದೊಡ್ಡ ಬಾರಿ ನಮ್ ಗೌಡ್ರಿಗೆ ಎಕಡೆ ಬೇಕಡೆ ಮಾತಾಡ್ತಲ್ಲ. ನಾವೇನ್ ಮಾತಾಡಿದ್ವಂತ? ನೀ ಏನ್ ಮಾತಾಡಿ ಎಲ್ ಲೆಕ್ಕದಲ್ಲಿ ಹರಿನೇ ಅಲ್ಗಿ ಬಿಡ್ತಾರ. ನೀನು ಮಾತಾಡು. ನೀ ಗಣಮಗಲ್ಲ, ಏನ್ ಸಿರಿ ಉಟ್ಕೊಂಡ್ ಏನ್ ನೀನು ರಸ್ತಾ ಮೇಲೆ ನಿಂತ್ ಮಾತಾಡು. ಅವ್ರ ಗಣ ಮಕ್ಳದಾರ ಮಾತಾಡ್ತಾರ. ಯಾರ ಮತ್ ಹೆಸದವು ನಾವು ಗಣಸರಾಗೆ ಮಾತಾಡಿದವು. ಮತ್ತೆ ಎಲ್ಲಿ ಗಣಸರ ಈಗ ಆಲರ್ ಹೋಲರ್ ಚಲನಗಳಿಗೆ ಕರೆಸಿ ಒಂದ್ ಕುರ್ಚಿ ಮೇಲೆ ಕೂತದ ಏನು ಬಾ ರಸ್ತಾ ಮೇಲೆ ಮಾತಾಡು. ಅವಾಗ ನೀ ಮಾತಾಡಕ್ ಯಾರ ಏನ್ ಉತ್ತರ ಮಾತಾಡಿದನ್ನ ರಸ್ತಾ ಮೇಲೆ ಮಾತಾಡಿಲ್ಲ. ರಸ್ತಾ ಮೇಲೆ ನಿಂತ್ ಮಾತಾಡ, ಎಲ್ಲಿ ಕುರ್ಚಿ ಮೇಲೆ ಕೂತ್ ಮಾತಾಡಿ. ಮೊದಲ ಅಟ್ ಮಾತಾಡ್ಬೇಕು. ಸುಮ್ನೆ ನೀ ಬೆಳಿಲಾಕ ಮತ್ತೊಬ್ಬರಿಗೆ ಮಾತಾಡಿ ಗೀತಾಡಿ ದೊಡ್ಡವ್ರ ಸ್ವಂತ ದಮ್ ಮೇಲೆ ಬೆಳಿಬೇಕು. ನಮ್ ಸ್ವಂತ ದಮ್ಲೇನ ಮಾಡ್ತೇವ್ ನಾವ್. ಏನ್ ಮಾಡಿರುವ ಏನ್ ಸ್ವಂತ ದಮ್ ಮೇಲೆ ಮಾಡ್ತೀನಿ. ಮತ್ತೊಬ್ಬರ ಯಾವಂದರೆ ಒಬ್ಬೊಂದು ಚೀಲಾ ಕೆಲ್ಸ ಮಾಡ್ದಂಗ ಇದು ಒಬ್ಬನಿಗೆ ಹೊಗಳದಂಗ ಒಬ್ಬನಿಗೆ ಏನೇನ್ ಮಾತಾಡ ನಿನಗ್ ಗೊತ್ತ? ಯಾರಿಗೂ ಚೀಲಾ ಕೆಲ್ಸ ಮಾಡಿ ಮಾಡವಲ್ಲ. ಒಂದ್ ಮಾತು ಹೇಳ್ತೀನಿ, ಯಾರಿಗಾರ ಮಾತಾಡು. ನೀ ಎಲ್ಲರಿ ನೀ ಯಾರಿಗಾರ ಮಾತಾಡ್ದ ನಮ್ ಗೌಡ್ರಿಗೆ ಮಾತಾಡ್ದ ತಿಳ್ಕೋ. ಸುಮ್ಮನೆ ಬಾಳ ವಾಜ್ಯೋತ ಮುಂದ. ನಿಂದು ಗೊತ್ತದ ನನಗ. ನಿಂದೆಲ್ಲಾ ಬಯಲೋಟ ಗೊತ್ತದ. ನೀ ಏನದಿ, ನೀ ಏನ್ ಮಾಡ್ತೀಯ, ಅವ ವಿಜೇಂದ್ರ ಏನ್ ಮಾಡ್ತಾನ, ವಿಜೇಂದ್ರ ಏನ್ ಮಾಡ್ತಾನ ನಮಗ್ ಎಲ್ಲಾ ಗೊತ್ತದ. ಗೊತ್ತಿಲ್ಲ ರೀ ಮಾತಾಡಲ್ಲ. ಮತ್ತ ನಮ್ ಗೌಡ್ರ ಏನ್ ಮಾಡ್ತಾರ? ಹಲೋ ಹಲೋ ಹೇಳ್ರಿ. ಸಿದ್ದರಾಮಯ್ಯ ಅವ್ರೇನ್ರಿ? ಹೌದ್ರಿ. ನೀವು ಪಂಚಮ ಸಾಲಿ ಅವ್ರೇನ್ ಸರ? ಹೌದ್ರಿ. ಯಾಕ್ರಿ? ಇಲ್ಲ, ನಿನ್ನೆ ಯತ್ನಾಳ್ ಅವ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿರಲ್ಲ. ಹ್ಞೂನ್ರಿ. ಮತ್ ಮೊನ್ನೆ ಲಾಠಿ ಚಾರ್ಜ್ ಬಿದ್ದಾಗ ಏನ್ ಪ್ರೆಸ್ ಮೀಟ್ ಮಾಡಿರೇನ್? ಬೆಳಗಾವದ ಲಾಠಿ ಚಾರ್ಜ್ ಆಯ್ತಲ್ರಿ, ನಮ್ ಸಮಾಜದ ಮ್ಯಾಗ ಮಾಡ್ರಿ ಲಾಠಿ ಚಾರ್ಜ್? ಹಾ ರೀ, ಸಮಾಜದ ಮ್ಯಾಗ ಮಾಡುವಾಗ ಎಲ್ಲಾರು ಲಾಠಿ ಚಾರ್ಜ್ ಮಾಡಿದಾರಲ್ಲ. 2A ಮೀಸಲಾತಿ ಸಂಬಂಧ ಲಾಠಿ ಚಾರ್ಜ್ ಮಾಡಿದ್ರಲ್ರಿ. ಮೀಸಲಾತಿದ್ ನಾ ಮಾತಾಡಿಲ್ಲ. ಯಾಕ್ರಿ? ನಾನು ಪಾರ್ಟಿ ಬಗ್ಗೆ ಮಾತಾಡಿದ್ದೇನೆ. ನೀವ್ ಬಿಜೆಪಿ ಎಷ್ಟು ವರ್ಷ ಆಯ್ತ್ರಿ ಇದ್ದ? ಯಪ್ಪ ನಾ 30 ವರ್ಷ ಆತ. MLA ನಿತ್ರಿ ನೀವು? ಹೌದಪ್ಪ, ಕೇಳಿದ್ನಿ. ಟಿಕೆಟ್ ಸಿಕ್ಕಿರ್ಕಿಲ್ಲ. ಈಗ MLA ರೀ? ಈಗಿಲ್ಲಪ್ಪ. MLA ಟಿಕೆಟ್ ಕೇಳಿದ್ನಿ 2018ಕ್ಕ. ಟಿಕೆಟ್ ಸಿಕ್ಕಿಲ್ಲ. ಹೇಳಪ್ಪ ಏನ? ಯಾರಿಗ್ ಕೊಟ್ರಿ? ಮಾಂತೇಶ್ ದೊಡ್ಡಗೌಡ್ರಿಗೆ. ಮತ್ ಗೆದ್ರೇನ್ರಿ ಅವ್ರ? ಗೆದ್ರಲ್ಲ ಮತ್ತೆ. ಈ ವಿಜಯೇಂದ್ರ ಬಗ್ಗೆ ಅಷ್ಟು ಮಾತಾಡಿರಲ್ಲ. ಅವ ಏನೇನ್ ಮಾಡ್ಯಾನ ಗೊತ್ತದ ನಿಮಗ? ಏನ್ ಮಾಡಿದಾರ? ಅವನ್ ಸಂಬಂಧ 8 ಮಂದಿ ಬಿಜೆಪಿ ಬಿಟ್ಟು ಹೋಗ್ಯಾರ ಗೊತ್ತದೇನ್ರಿ? ಅವ್ರ ಸಂಬಂಧ ಯಾಕೆ ಬಿಟ್ಟಿರ್ತಾರ? ಅವ್ರ ಸಂಬಂಧ ಬಿಟ್ಟಾರ. 8 ಮಂದಿ ಟಿಕೆಟ್ ತಪ್ಸ್ಯಾರ ಅವ್ರು. ಮಾಜಿ MLA ಗಳಿಗೆ 8 ಮಂದಿ ಟಿಕೆಟ್ ಕೊಟ್ಟಿಲ್ಲ ಅವ್ರು ನಮ್ ಸಮಾಜದಾಗ. ಅವ್ರ ಟಿಕೆಟ್ ತಪ್ಸಲ್ಲಪ್ಪ. ಅವ್ರಪ್ಪ ಯಡಿಯೂರಪ್ಪ ಅವ ಬರೀ ಅಪ್ಪ ಮಗ ಮೊಮ್ಮಗ ಮರಿ ಮೊಮ್ಮಗ ಅವ್ರ ಮನೆ ನಾಯಿ ಅವ್ರೇ ಆಗ್ಬೇಕೇನಲ್ಲ. ನೀನ್ ಯಪ್ಪ ನನ್ನ ಎದುರುಗಡೆ ಮಾತಾಡ. ಅಲ್ರಿ, ನೀವು ನಮ್ ಸಮಾಜ ನಿಮ್ದೇ ಇಲ್ಲಿ ಕೇಳ್ರಿ. ಮಾತಾಡ್ತೀನಿ ಬೇಕಂದ್ರೆ ನಿಮ್ ಊರಿಗೆ ಬರ್ತೀನಿ. ಅದೇನ್ ಅಂಜಿಕಿಲ್ಲ. ಬಿಜೆಪಿಗೆ ಏನವ ಏನ್ ಕಟ್ಟಿ ಇದು ಮಾಡ್ತಾನ ನೀವ್ ಹೇಳ್ತೀರಿ. ಯತ್ನಾಳ್ ಬಗ್ಗೆ ಏನ್ ಮಾತಾಡಿದನು ತಿಳ್ಕೊ ಮೊದಲ. ಹಾದಿ ಬೀದಿ ಮ್ಯಾಗ ಮಾತಾಡ್ಬಾರ್ದಿರಲ್ಲ. ಚೌಕಟ್ನ್ಯಾಗ ಮಾತಾಡ್ಬೇಕ. ಅವ ಮಾತಾಡೋದಲ್ಲ. ಪಕ್ಷದ ಮನುಷ್ಯನೋ ಸಮಾಜ ಮನುಷ್ಯನ? ಯಾರು? ನಾನು ಪಕ್ಷದವನೇ ಅದೀನಿ, ಬಿಜೆಪಿ ಪಕ್ಷದವನೇ ಅದೀನಿ. ಸಮಾಜದ ಮನುಷ್ಯ ಇದ್ರ ಸಮಾಜದಾಗ ಮಾತಾಡ. ನಾನು ಬಿಜೆಪಿ ಪಕ್ಷದವನೇ ಅದೀನಿ, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಇದೀನಿ. ಒಂದ್ ನಿಮಿಷ ಕೇಳ ಪ್ಲೀಸ್. ಪಕ್ಷದಾಗ ಮಾತಾಡಂದ್ರ ಪಕ್ಷದ ಮಾತಾಡ. ಪಕ್ಷದ್ದೇ ಮಾತಾಡ್ತೀನಿ. ಬಂದಾಗ ಸಮಾಜದಾಗ ಅಲ್ಲೇ ಅಷ್ಟ ಮಾತಾಡುದ. ಅಲ್ಲಿ ತರದು ಪಕ್ಷದ ಇಲ್ಲಿ ತರದು ಮಾಡ್ಬಾರ್ದ. ಇಲ್ಲಿ ಕೇಳ್ರಿ, ಪಕ್ಷದ ಬಗ್ಗೆನೇ ಮಾತಾಡ್ತೀನಿ ಕೇಳ್ರಿ. ನಾನು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಇದೀನಿ. ವಿಠ್ಠಲ ಕಟಕ್ದುಂಡ್ ಬಿಜಾಪುರ ಜಿಲ್ಲಾಧ್ಯಕ್ಷ ಗೊತ್ತಾ? ವಿಠ್ಠಲ ಕಟಕ್ದುಂಡ್ ಕಾಂಗ್ರೆಸ್ MLA ಗೊತ್ತಾ? ಹೇಳು. ಅವ್ರು ಯಾಕೆ ಕಾಂಗ್ರೆಸ್ಗೆ ಹೋಗಿ MLA ಆದ್ರು? ಯಾರು? ವಿಠ್ಠಲ ಕಟಕ್ದುಂಡ್.
ಮುಂದ್ ಏನಾಯ್ತು ಹೇಳು. ಲಕ್ಷ್ಮಣ್ ಸೌದಿ, ಹಾ ಸಿಪಿ ಯೋಗೇಶ್ವರ್ ಇವ್ರೆಲ್ಲಾ ಹೋಗಿ ಕಾಂಗ್ರೆಸ್ದಾಗ MLA ಆಗಾಕೇನ್ ಅವ್ರಿಗೇನ ಇದು ಆಗಿತ್ತ. ಈ ವಿಜಯೇಂದ್ರ ಸಲಾಗೆ ಟಿಕೆಟ್ ಕೊಡ್ಲಾರ್ದಕ್ಕೆ ಇವೆಲ್ಲ ಆಗಿದ್ದು. ಅವನ ಸಮ ಯಾರು ಬೆಳಿಬಾರ್ದು ಅನ್ನೋದು ಅವ್ನ ಉದ್ದೇಶ. ಈಗ ನೀವು ಮಾತಾಡಿದ್ರೆ ನಿಮ್ಗ್ ಟಿಕೆಟ್ ಕೊಡ್ತಾನ ತಿಳ್ಕೊಂಡ್ರಿ ನೀವು? ಆ ಉದ್ದೇಶ ಇಟ್ಕೊಂಡ್ ಮಾಡಿಲ್ಲ. ನಿಮಗ್ ಟಿಕೆಟ್ ಕೊಡ್ತಾನ ತಿಳ್ಕೊಂಡ್ರಿ? ಯಾರಿಗೆ? ನಿಮಗ ನಾ ಯಾರು ಟಿಕೆಟ್ ಕೊಡ್ತಾರಂತ ಮಾತಾಡಿಲ್ವನ. ಅದೇ ನೋಡ್ರಿ, ನೀವ್ ಹಂಗಿತ್ತ ತಿಳ್ಕೊರಿ. ವಕಫ್ ಬಗ್ಗೆ ಹೋರಾಟ ಮಾಡ್ದಾಗ ಬಂದೇನ್ರಿ ವಿಜಯೇಂದ್ರ? ಯಾವ್ದು ವಿಜಯೇಂದ್ರ? ಎದಕ್ಕ ವಕಫ್ ಹೋರಾಟಕ್ಕ ಹೋರಾಟ ಮಾಡಿದಾರಲ್ಲ ಅವ್ರು, ಏನ್ ಮಾಡಿಲ್ಲ. ಯಾರು ಮಾಡ್ರಿ? ಫಸ್ಟ್ ಯತ್ನಾಗೌಡ್ರು ಮಾಡ್ರ. ತಾನ ರಾಜ್ಯಾಧ್ಯಕ್ಷ ಇದ್ರ ಯತ್ನಾಳ್ ಅವ್ರ ಹಿರಿಯರದಾರ ಅಂತೇಳಿ ಯತ್ನಾಳ್ ಮಾಡಿದಾರು. ಅವ್ರು ಪಕ್ಷ ಮಾಡೈತೆ ನಮ್ರಿ ನಿಮ್ ಪಕ್ಷದಾಗ ಮಾಡಿದ್ಲ. ಯತ್ನಾಗೌಡ್ರು ಮಾಡ್ದಾಗ ವಿಜಯೇಂದ್ರ ಬರಿಬೇಕಾಗಿತ್ತು ರಾಜ್ಯಾಧ್ಯಕ್ಷ ಆಗಿ. ಎಲ್ಲಿ ಅಲ್ಲಿ ಶೋಭಾ ಕರಂದೀಚಿ ಅವ್ರು ಬಂದಿರ್ಲ. ಅವ್ರು ಬೇಕಾದವ್ರು ಬಂದಾರಿ. ಅವ್ರು ಉಂಡ್ರಿ ಇವ್ನು ಹೊಡ್ ತುಂಬತದೇನ್ರಿ? ರಾಜ್ಯಾಧ್ಯಕ್ಷ ಬರಿಬೇಕಾಗಿತ್ತಲ್ಲ. ಆತಪ್ಪ, ಯತ್ನಾಳ್ ಪ್ರಬಲ ನಾಯಕರಲ್ಲ ಅಲ್ಲಿ, ಮತ್ತೆ ಅವ್ರು ಮಾಡಿದಾರು. ಏನ್ ತಪ್ಪದ? ಬರ್ಬೇಕಾಗಿತ್ರಿ ಮತ್ತೆ ಅವರು ಮಾಡಿದಾರಲ್ಲ ಅಲ್ಲಿ. ಮತ್ತ ನೀವು ಹಾದಿ ಬೀದಿ ಒಳಗ ಸ್ಟೇಟ್ಮೆಂಟ್ ಕೊಡಬಾರ್ದು, ಹಿಂಗೆಲ್ಲಾ ಸರಿ ಅನ್ಸಲ್ ನೋಡ್ರಿ ಇದು. ಹೌದು, ಆಯ್ತು, ಊಟ ಮಾಡಪ್ಪ. ಬರ್ಲೇನ್ರಿ ನಿಮ್ ಊರಿಗೆ? ಅವ್ರು ಹೇಳ್ರಿ ಬರ್ತೀನಿ. ಬಾ, ಯಾವ ಬೇಕಾ ಬಾಯಪ್ಪ. ಯಾವ್ರಿ? ಜಾಸ್ತಿವಪ್ಪ, ಕಿತ್ತೂರ್ ಕ್ಷೇತ್ರ. ಹಾ ಬಾ, ಯಾವ ಬರ್ತೀವಿ ಬಾಯಪ್ಪ. ಒಟ್ ನಿಮಗ್ ಪಾರ್ಟಿ ಅಟ್ಟೆ ಮುಖ್ಯ, ಸಮಾಜ್ ಗಿಮಾಜ್ ಏನು ಮುಖ್ಯ ಇಲ್ಲ. ಸಮಾಜದ ಬಂದ ಸಮಾಜದ ಮಾತಾಡ್ರಲ್ಲಿ. ಯಾವಾಗ ಮಾತಾಡ್ರಿ? 2A ಮೀಸಲಾತಿ ಬಗ್ಗೆ ಮಾತಾಡ್ರಿ. 2A ಮೀಸಲಾತಿ ಬಗ್ಗೆ ಮಾತಾಡ್ರಿ. ಒಳ ಮೀಸಲಾತಿ ಬಗ್ಗೆ ನಮಗೇನ್ ಜವಾಬ್ದಾರಿ ಕೊಟ್ಟಿದ್ರು ಅಜ್ಜಾರು, ಕೂಡಲ ಸಂಗಮ ಅಜ್ಜಾರು ಅಷ್ಟ್ ಮಾಡಿದ್ದು. 2A ಮೀಸಲಾತಿ ಒಳಗ್ ಹೊಡೆದ್ರಲ್ರಿ ಅವಾಗ. ಏನ್ ಕಾಂಗ್ರೆಸ್ ಸರ್ಕಾರ ಏನ್ ಮಾತಾಡ್ರಿ? ಬಿಜೆಪಿ ಒಳಗ್ ಇದ್ಕೊಂಡು ನೀವು ಎಲ್ಲಿ? ಅಲ್ಲಿ ಬೆಳಗಾವದಾಗ್ರಿ. ನೋಡಪ್ಪ, ಹೊಡೆದಾಗ ಬಾಳ ಮಂದಿ ಮಾತಾಡಿದ್ದೆ. ನೀವೆಲ್ಲಿ ಮಾತಾಡ್ರಿ? ನೀವು ವಿಡಿಯೋನೇ ಬಂದಿಲ್ಲ ನಮಗ. ಬಾಳ ಜನ ಮಾತಾಡಿದಾರೆ. ಎಲ್ಲಾರು ಅವತ್ತ ಮಾತಾಡೋದಲ್ಲ. ಮಂದಿದ್ ಬಿಡ್ರಿ, ನಿಮ್ದ್ ಹೇಳ್ರಿ ಸರ. ಮಂದಿದ್ ಬಿಡ್ರಿ, ನಿಮ್ದ್ ಹೇಳ್ರಿ. ನೀವು ನಮ್ದು ಯಾವಾಗ ನಾ ಮಾತಾಡ್ಬೇಕು ಆಗ ನಾ ಮಾತಾಡ್ತೇನೆ. ಅವ ವಿಜಯೇಂದ್ರ ಎಲ್ಲಾರ್ಗಿ ರೊಕ್ಕ ಕೊಟ್ಟು ಮಾತಾಡ್ಸಕ್ ಹಚ್ಚಾಕತ್ತಾನ. ನಮ್ಗ್ ಯಾರು ರೊಕ್ಕ ಕೊಡುದಿಲ್ಲ. ಅವ್ನ್ ಹೋಗ್ಕದ್ರಿ. ಅವ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೈತೆ ಅವನಿಗೂ. ರೊಕ್ಕ ಯಾರಿಗ್ಯಾರು ಕೊಡುದಿಲ್ಲ. ಅವ ಪೇಮೆಂಟ್ ಗಿರಕಿರಿ ಅದನ್ರಿ ವಿಜಯೇಂದ್ರ. ಪಕ್ಷದ ಶಿಸ್ತು ಬದ್ಧನ ಕಾರ್ಯಕರ್ತನಾಗಿ ಅವ ಪಕ್ಷ ಹೇಳ್ತಾ ಇದ್ದೇನೆ ಇವತ್ತ. ಪಕ್ಷದ ಒಂದು ಶಿಸ್ತು ಬದ್ಧ ಕಾರ್ಯಕರ್ತನಾಗಿ ನಾ ಹೇಳತ್ತೇನೆ. ಮತ್ ನೀವ್ ಯಾಕೆ ಪ್ರೆಸ್ ಮೀಟ್ ಮಾಡಿ ಹೇಳೋ ಅವಶ್ಯಕತೆ ಏನಿತ್ತು? ನೀವು ಅಲ್ರಿ, ಯತ್ನಾಳ್ ಅವ್ರಿಗೆ ಹಾದಿ ಬೀದಿಯಾಗ ಮಾತಾಡ್ತಾನತ್ ನೀವ್ ಅಂತಿರಲ್ಲ. ನೀವ್ಯಾಕೆ ಹಾದಿ ಬೀದಿಯಾಗ ಹೇಳ್ಬೇಕು? ನೀವು ಬಂದ್ ಯತ್ನಾಳ್ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ. ವಿಜೇಂದ್ರ ಅವರು ಅಂತ ಕೆಲಸ ಮಾಡಕ್ ಹೋಗಿಲ್ಲ, ಮಾಡೇನು ಇಲ್ಲ. ಅಲ್ರಿ ವಿಜೇಂದ್ರ ಬಿಡ್ರಿ, ಹೋಲಿ. ಯತ್ನಾಳ್ ಹಾದಿ ಬೀದಿಯಾಗ ಹೇಳಾರತ್, ನೀವು ಹಾದಿ ಬೀದಿಯಾಗ ಹೇಳೋಕಿತ್ಲು. ಸೀದಾ ಬಂದ್ ಗೌಡ್ರಿಗೆ ಹೇಳ್ಬೇಕಾಗಿತ್ಲ. ಗೌಡ್ರು ನೀವ್ ಯಾರಿದ್ದೀರಿ? ಹೇಳಿದ ನಾನ ಏನತ್ರಿ? ಭೇಟಿ ಆದಾಗ ಗೌಡ್ರಿಗೆ ನೇರವಾಗಿ ಹೇಳಿದ ನಾನ. ನಿಮ್ಮಂತ ಸಣ್ಣ ವ್ಯಕ್ತಿ ಕಡೆ ಹೇಳ್ಸ್ಕೊಳಷ್ಟು ಸಣ್ಣವ್ರಲ್ರಿ ಅವ್ರು. ಉತ್ತರ ಕರ್ನಾಟಕದವ್ರ ಹುಲಿ ಅದರಿ, ಹಂಗ ಮಾಡ್ಬೇಡ್ರಿ ಗೌಡ್ರ. ಅವ ವಿಜೇಂದ್ರ ಬಾಬಾ ಗೌಡ್ರ ಹಾಳಾಗಿದಾರು. ನಾವ್ ಹಾಳಾಗಲ್ಲ ತೋರಿ, ಮಂದಿ ಹಾಳ ಮಾಡ್ತೇವ್ ನಾವು. ಹಾಳಾಗಿದಾರು, ದಯವಿಟ್ಟು ಮಾಡ್ಬೇಡ್ರಿ. ಹಾಳಾಗು ಗೌಡ್ರಲ್ಲ ನಾವು, ಮತ್ತೊಬ್ರಿಗೆ ಹಾಳು ಮಾಡು ಗೌಡ್ರಿದೇವ್ ನಾವು. ಮತ್ತೊಬ್ರಿಗೆ ಹಾಳು ಮಾಡು ಗೌಡ್ರಿದೇವ್ರಿ ನಾವು. ವಿಜೇಂದ್ರ ಅವ್ರ ಅಪ್ಪಗೆ ಹೆಂಗ್ ಇಳಿಸಿ ಕಳಿಸಿದ ಅಳ್ಕೊತ ಹೋದಲ್ಲ. ಅವ್ರ ಅಪ್ಪ ಅಳ್ಕೊತ ಹೋದಲ್ಲ, ಯಡಿಯೂರಪ್ಪ. ಈಗ ಇವ ಅಳುದು ಟೈಮ್ ದೂರಿಲ್ಲ, ಬರ್ತೈತೆ ಸನಿ. ನನ್ನನ್ನು ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ, ನಾನು ಹೊಟ್ಟಿದ್ದೇನೆ. ಈಗ ಹೇಳ್ತಾನ ಅವನು, ಯಡಿಯೂರಪ್ಪ ಹೆಂಗ್ ಹತ್ತಲ್ರಿ, ಇವನು ಹಂಗೆ ಹೇಳ್ತಾನ. ನೋಡತ್ತಿರತ್ತ ಅವಾಗೆ ಭೇಟಿಯಾಗೊಂಡ್ರಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ನಿಗೆ ಇಳಿಸುದು ಖರೆ, ಅಳಿಸುದು ಖರೆ. ಬರದ್ ಇಟ್ಕೊಂಡ್ಬಿಡ್ರಿ. ಸಂತೋಷ್ ನಾನೇ ಹೈಕಮಾಂಡ್ ಇದ್ದಂಗ ತಿಳ್ಕೊಂಡ್ಬಿಡ್ರಿ ನೀವು. ಹೌದಾ? ನನ್ ನಂಬರ್ ಸೇವ್ ಮಾಡ್ಕೋರಿ. ನಾ ಹೇಳ ನಿಮಗ, ನೀವ್ ನನ್ ನಂಬರ್ ಬರ್ಕೋರಿ. ಅವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಳ್ಕೋತೀಳೇನೆ ಫೋನ್ ಹಚ್ಚಿರಿ ನನಗ. ಆಯ್ತು, ಬರದ್ ಇಟ್ಕೋರಿ. ಇದನ್ನ ಬರ್ದ್ ಇಟ್ಟುದಂತ. ಮತ್ ನಮ್ ಯತ್ನಾಗೌಡ್ರಿ ಸೇಮ್ ಅಕ್ಕಾರ, ಅದನ್ನು ಬರ್ದ್ ಇಟ್ಕೋರಿ. ಅದನ್ನು ಬರ್ದ್ ಇಟ್ಟುತ್ತಾನ. ಸೂರ್ಯಚಂದ್ರ ಇರುದು ಅಷ್ಟು, ಸೂರ್ಯಚಂದ್ರ ಇರುದು ಅಷ್ಟು ಸತ್ಯ. ಯತ್ನಾಳಗೌಡ್ರು ಸೇಮ್ ಮಗಳು ಅಷ್ಟೇ ಸತ್ಯ. ಸೇಮ್ ಆಗ್ಬೇಕ, ಏನ್ ಒಬ್ರ ಹೋಗಿ ಸೇಮ್ ಹಾಕ್ಯಾರು? ನೋಡತ್ರಲ್ಲ ಅವೆಲ್ಲ ಬರ್ತಾವ. ಅವಾಗೆಲ್ಲ ಸಿಎಂ ಒಬ್ರೇ ಆಗ್ಬೇಕಲ್ರಿ, ಮತ್ತೆ 10 ಮಂದಿ ಹಾಕಾರ ಸಿಎಂ. 224 ಮಂದಿ, 120 ಮಂದಿ ಬೇಕು ನಮ್ ಪಾರ್ಟಿಗೆ. 140 ಸೀಟ್ ಬರ್ತಾವ. ಗೌಡ್ರು 140 ತರ್ತಾರ. 140
140 ತರ್ತಾರ ಗೌಡ್ರು. ಕೂಡಿಸ್ಕೊಂಡು ಕರ್ಕೊಂಡಾರ ಸಿಎಂ ಅಕ್ಕಾರ್ರಿ. 140 ಸೀಟ್ ತರ್ತಾರ್ರಿ ಗೌಡ್ರು. ವಿಜೇಂದ್ರ ಸಿಎಂ ಅಕ್ಕನ. ವಿಜೇಂದ್ರ ಎಲ್ಲಾರನು ಕರ್ಕೊಂಡ್ ಹೋಗ್ತಾನವ. ವಿಜೇಂದ್ರ ಎಲ್ಲಾರನು ಕರ್ಕೊಂಡ್ ಹೋಗ್ತಾನ. ನಾವು ಒಂದಿನ ಮುಖ್ಯಮಂತ್ರಿ ಅಕ್ಕನ ವಿಜೇಂದ್ರ. ನೋಡಾತ್ರಲ್ಲ ಬರ್ಕೊಂಡ್ ಇಟ್ಕೋರಿ ಎರಡು. ವಿಜೇಂದ್ರ ಮುಖ್ಯಮಂತ್ರಿ ಅಕ್ಕನು ಅವ್ರ ಮುಖ್ಯಮಂತ್ರಿ ಅಕ್ಕರು ಬರ್ದಿಟ್ಕೋರಿ. ನೀವು ಬರ್ದಿಟ್ಕೋರಿ, ನಾ ಹೇಳಿದ್ ನೋಡ್ರಿ. ವಿಜೇಂದ್ರ ಖಂಡಿತವಾಗಿ ಹೇಳ್ತಾನು. 2028ನೇ ಇಸ್ವಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಅವ್ರ ತಲೆ ಇಟ್ಕೋರಿ. ನೋಡಾತ್ರ 2028ಕ್ಕೆ ವಿಜೇಂದ್ರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರ. ಇದನ್ನ ಬರ್ದಿಟ್ಕೋರಿ. ಈಗ ಮೊದಲ ಅವನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೋತ ಹೇಳ್ರಿ, ಆಮ್ಯಾಗ ಮುಖ್ಯಮಂತ್ರಿ ಆಗೋಲತ್ತ. ಅಧ್ಯಕ್ಷರು ಇದ್ರು, ಈಗ ಆಗಿದಾರ ಅವ್ರ. ಈಗ ಅಳ್ಕೋತ ಹೋತಾನ ನೋಡ್ರಿ. ರಾಜ್ಯ ಅಧ್ಯಕ್ಷ ಆಗಿದಾರ ಅವ್ರ. ಈಗ ಏನ್ ಪಕ್ಷ ಸಂಘಟನೆ ಮಾಡ್ಬೇಕು ಮಾಡಿದಾರ. ಈಗ ಅವ ಏನ್ರಿ 3 ಸೀಟ್ ತರೋದಾಗ್ಲಿಲ್ಲ ಮೊನ್ನೆ ಉಪಚುನಾವಣೆದಾಗ. ಮುಖ್ಯಮಂತ್ರಿ ಆಗುದ ನೋಡಾತ್ರ. ನೋಡಾತ್ರ. ಏನಪ್ಪ ಯಾಕ ಬಾಬಾ ಮಾತಾಡಕತ್ತಿಲ್ಲಪ್ಪ? ಯಾರು ಮಾತಾಡದಪ್ಪ? ನಾ ಮಾಂತೇಶ್ ಅಂತೇಳಿ ಮಾತಾಡೋದು. ಎಲ್ಲಿಂದ? ನಾ ಎಲ್ಲಿನ ಕಲಕ್ ತಗೊಂಡ್ ನೀ ಏನ್ ಮಾಡವ? ನೀ ಯಾಕೆ ಫೋನ್ ಹಚ್ಚಿದಿ ಇವತ್ತು ನನಗೆ? ಏನ ನೀ ಯಾಕೆ ಫೋನ್ ಹಚ್ಚಿದಿ? ಅಲ್ಲ ನೀ ಯಾಕೆ ಎತ್ತೋರ್ ಬಗ್ಗೆ ಬಾಬಾ ಮಾತಾಡಕತ್ತಿಲ್ಲ? ಯಾಕನ ಏನ್ ಮಾತಾಡ್ಬಾರ್ದ? ಯಾಕೆ ಮಾತಾಡ್ಬಾರ್ದ? ಯಾಕೆ ಮಾತಾಡಬಾರ್ದ? ಅವ್ರಿಗೆ ನಿನಗೆ ಅನ್ಯಾಯ ಮಾಡ್ಯಾರ. ನಾ ಏನ್ ಅನ್ಯಾಯ ಮಾಡಿದ್ದೇನೆ ಅವ್ರಿಗೆ? ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವೋ ನೀನು? ಅವ್ರ ಬಗ್ಗೆ ಏನ್ ಮಾತಾಡಿದ್ದೆ? ಮತ್ತೇನ ಯತ್ನಾಳಗೌಡ್ರು ಹಂಗ್ ಮಾತಾಡ್ತಾರ ಹಿಂಗ್ ಅವ್ರು ಕೇಳ್ತಾವ, ನಾ ಹೇಳ್ತಾನ ಅವ್ರಿಗೆ. ನೀ ಯಾಕೆ ಕೇಳ್ತಿ? ಯತ್ನಾಳಗೌಡ್ರು ಕಟ್ಟ, ನಾನು ಅವ್ರ ಇದೀನಿ. ನಾವು ಕಟ್ಟ ಅನ್ನೋದು ಏನ್ ಕಟ್ಟದಿದು? ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟ ಪಾರ್ಟಿ ಕಟ್ಟಿದಾರ ನಾವು. ಏನ್ ನೀ ಕಟ್ಟಿದೆ ಪಕ್ಕ ಪಾರ್ಟಿ? ಪಾರ್ಟಿ ಕಟ್ಟಿದಾರ. ಏನ್ ಪಾರ್ಟಿ ಕಟ್ಟಿದ್ದೇವ ನೀನು? ಏನಪ್ಪ ಚಂದ ಮಾತಾಡಿದ್ರ ಯಾಕೆ ಮಾತಾಡಿದ ಹೇಳ ಮೊದಲ. ನೀನು ಚಂದಂಗ ಮಾತಾಡಂದ್ರ ಮಾತಾಡ. ನಾನೇನ್ ಹೇಳಕತ್ತೀನಿ, ನೀ ಯಾಕೆ ಫಸ್ಟ್ ಇಲ್ಲ ಅಂದ್ರ ನೆಟ್ಗ ಮಾತಾಡಿದ್ರ ಫೋನ್ ಬಂದ್ ಮಾಡ. ಎಲ್ಲ ನಾನೇನ್ ಹೇಳಕತ್ತೀನಿ ಕೇಳ ಮೊದಲ. ನೀ ಫೋನ್ ಬಂದ್ ಮಾಡಕತ್ತ ಆಮೇಲೆ. ನೀ ನೆಟ್ಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಅಷ್ಟ ಮಾತಾಡುದ. ನೀ ಎಲ್ಲಾರ ಹೇಳ್ಕೊತೀವಿ ರೋಡ್ ಮ್ಯಾಗ ಮಾತಾಡಕ್ ಹೋಗ್ಬೇಡ ನನ್ ಮುಂದ. ಮೊದಲ್ ನೀನು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾತಾಡಕಲಿ ಮೊದಲ. ನಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೇನೆ. ಅವ್ರಿಗೆ ಯಾಕೆ ಮಾತಾಡಿ? ನೀವು ಮೊದಲು ನೆಟ್ಗ ಮಾತಾಡಕ್ ಕಲ್ಕೋರಿ. ನೀವ್ ಮೊದಲು ನೆಟ್ಗ ಮಾತಾಡಕ್ ಕಲ್ಕೋರಿ. ದೊಡ್ಡ ರೆಸ್ಪೆಕ್ಟ್ ಕೊಡು, ಆಮೇಲೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನಿನಗ. ಏನ ನಾ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತೇನು, ಸಣ್ಣವ್ರಿಗೆ ರೆಸ್ಪೆಕ್ಟ್ ಕೊಡ್ತೇನ. ಮತ್ತೆ ನೀ ಯತ್ನಾಳಗೌಡ್ರಿಗೆ ಅವ್ರ ಹಂಗ ಮಾತಾಡ್ತಾರ ಇವ್ರಿಗೆ ಮಾತಾಡ್ತಾರ ಅಂತೇಳಿ ಮಾತಾಡ್ತಿದ್ದಾರೆ. ಯತ್ನಾಳಗೌಡ್ರು ಏನ್ ಮಾತಾಡ್ಯಾರ? ಅಲ್ರಿ ಮಾತಾಡಿದ್ದನ್ನ ಹೇಳ್ಬೇಕಲ್ಲ. ಅಲ್ರಿ ಮಾತಾಡ್ ಹೇಳ್ಬೇಕಲ್ಲಪ್ಪ ಅಂತ. ವಿಜೇಂದ್ರ ಹಂಗ್ ಮಾತಾಡ್ ಹಿಂಗ್ ಮಾತಾಡ್ರ ಅಂತ ಹೇಳ್ತಿರಲ್ಲ, ಏನ್ ಮಾತಾಡಿದ್ದ ವಿಜೇಂದ್ರಿಗೆ? ವಿಜೇಂದ್ರ ಮಾತಾಡಿದಾರ ಅಂತ ಹೇಳಿದೆವು. ಮತ್ತೆ ಚೌಕಟ್ನೆ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಹಿಂಗ್ ಮಾತಾಡ್ತಾರ. ಒಳಗಡೆ ಮಾತಾಡ್ರಿ. ಒಳಗಡೆ ಅಲ್ರಿ, ಹೊರಗಡೆ ಹೊರಗಡೆ ಮಾತಾಡ್ಬೇಡ್ರಿ ಯಾರು ಅಂತ ನನ್ನ ಅಭಿಪ್ರಾಯನ ಎತ್ಪಡಿಸೇನ. ನಿಮ್ಮದೇನ ಅಭಿಪ್ರಾಯ ಇದ್ರೆ ನೀವು ಎತ್ಪಡಿಸ್ರಿ. ನಿಮ್ಮ ಅಭಿಪ್ರಾಯ ಏನಾರ ಇದ್ರೆ ನೀವು ಎತ್ಪಡಿಸ್ರಿ. ಅಲ್ರಿ ಅವ್ರು ಹೆಂಗ್ ಮಾಡಿದಲ್ಲ ಈಗ ನಮ್ಗ ವಿಜೇಂದ್ರ ಅವ್ರು ರಾಜ್ಯಾಧ್ಯಕ್ಷ ಅಷ್ಟ, ಬಸವನಗೌಡ ಪಾಟೀಲ್ ನಮ್ಗೆ ಅಷ್ಟ. ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು ನೀವು. ನೀವು ಪಾರ್ಟಿಯಿಂದ ಮಾತಾಡಿದ್ರ ಪಾರ್ಟಿ ಬಗ್ಗೆ ಮಾತಾಡಿದ್ರು ಪಾರ್ಟಿ ಬಗ್ಗೆ ಮಾತಾಡ್ರಿ. ನಾನ್ ಪಾರ್ಟಿ ಬಗ್ಗೆ ಮಾತಾಡಕತ್ತಿದ್ ನಿಮ್ದು. ಪಾರ್ಟಿ ಬಗ್ಗೆ ಮಾತಾಡಿದ್ರು ಪಾರ್ಟಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದ. ನಾನು ರಾಜ್ಯಾಧ್ಯಕ್ಷರು ಯಾರಲ್ಲಿ ಶಾಸಕರಂತ ಕಳಿಸಿದ್ರು ಅಂದ್ರೆ ಅವ್ರ ನಮ್ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇರ್ತಾರು. ಹೊರತಾಗಿ ಹೆಸರು ಬಂದು ಬಸವನಗೌಡ ಯತ್ನಾಳ್ ಅವ್ರದ್ದು ಇರ್ತದ ಅಲ್ಲಿ. ಅಲ್ರಿ ನಾನು ಗಮನ ಇಟ್ಕೋರಿ. ನಾನ್ ಮಾತಾಡಕತ್ತಿದ್ ಪಾರ್ಟಿ ಬಗ್ಗೆ ಮಾತಾಡಕತ್ತಿದ್, ಯಾರ ಬಗ್ಗೆ ಮಾತಾಡಕತ್ತಿಲ್ಲ. ಏನ ನೀವ್ ಹೇಳಿದ್ರೆ ಯತ್ನಾಳಗೌಡ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ, ಏನ್ ಮಾಡ್ಯಾರ ಅವ್ರು? ಹಂಗ ಮಾಡ್ತಾರೋ ಹಿಂಗ್ ಮಾಡ್ತಾರೋ ಅಂತ ನಾ ಹೇಳಲ್ಲ. ಸರಿ ಅಲ್ಲ, ಅವ್ರ ಏನ್ ಮಾಡಕತ್ತಾವ? ಏನ್ ಸರಿ ಅಲ್ಲ ಮಾಡೋದು ಹೇಳ್ರಲ್ಲ. ಏನ್ ಮಾಡ್ಬೇಕೈತಿ ಹೇಳಪ್ಪ ಈಗ? ಅಲ್ಲಪ್ಪ ಏನ್ ಮಾಡ್ಬೇಕೈತಲ್ಲಪ್ಪ ಈಗ ನೀವ್ ಮಾತಾಡಪ್ಪ ಅಂತ ಹೇಳಕತ್ತೀನಪ್ಪ ನಿನಗ. ಅಣ್ಣಾರಿ ನಿಮ್ ಏನ್ ಮಾಡ್ಬೇಕೈತಿ ಹೇಳ್ರಿ. ನಿಮ್ಗೆ ಏನ್ ಮಾಡ್ಬೇಕಾಯ್ತು ಹೇಳ್ರಿ ಈಗ. ಅಲ್ರಿ ನೀವು ಮಾತಾಡ್ಬೇಕ ಹೇಳಕತ್ತೀನಿ ಅಷ್ಟೇ, ಇನ್ನೂ ಒಂದ್ಸಲ ಮಾತಾಡ್ಬೇಡ ಅವ್ರ ಬಗ್ಗೆ. ನೋಡ್ರಿ ನನ್ನ ಪಾರ್ಟಿ ಚೌಕಟ್ಟಿನ ಮಾತಾಡವನ. ನಿಮ್ ಪಾರ್ಟಿ ಚೌಕಟ್ಟ ನೀವು ಮಾತಾಡಿ, ನಿಮ್ ಪಾರ್ಟಿ ಚೌಕಟ್ಟಾಗ ಇನ್ನೊಬ್ಬರು ಇಲ್ಲ ಏನ್ರಿ? ನಿಮ್ ಪಾರ್ಟಿ ಚೌಕಟ್ಟಾಗ ಇನ್ನೊಬ್ರು ಮಾತಾಡಕ್ ಅವಕಾಶ ಇಲ್ಲ. ನಮ್ಮ ಪಾರ್ಟಿ ಚೌಕಟ್ಟಿನೇ ನಾವ್ ಮಾತಾಡೋದ. ನಿಮ್ ಪಾರ್ಟಿ ಚೌಕಟ್ಟಿನ ಮಾತಾಡ್ತಂತ ಹೇಳ್ತೀವಿ ಮರ, ನಿನ್ನ ಹೊರಗಿಟ್ಟ ಬಯಲ ಹೇಳಿದಿ ಏನ? ಇನ್ನೇ ನನ್ನ ಹಳಿ ಕಾರ್ಯಕರ್ತನ ಹೋಗದ ನೀನೇ ಹೇಳಿದಿ ಭಾಷಣದಾಗ ಗೊತ್ತದ. ಪ್ರೆಸ್ ಮೀಟ್ ಒಳ್ಳೆ ಕುತ್ಕೊಂಡು ಅದನ್ನ ಅರ್ಥ ಮಾಡ್ಕೊ. ಮತ್ತೆ ವಿಜೇಂದ್ರ ಅಂತ ಹೇಳ್ತಿದಿ ಬಾಯಿಲೆ ಏನ? ಇನ್ನೇಗ ಹೇಳಿದಿ ಪ್ರೆಸ್ ಮೀಟ್ನ್ಯಾಗ ಎಲ್ಲಾ ಕಾರ್ಯಕರ್ತರು ಹೋಗದಾರ್ರಿ ನಮ್ಮನ್ನ ಏನು ಕೇರ್ ಮಾಡಲ್ಲ ಬಯಲ ಹೇಳಿದಿ. ಮತ್ತೆ ಅದನ್ನ ಹೇಳ್ತಿದಿ. ಯಾರು ನಮ್ಮನ್ನ ಇದನ್ನ ಮಾಡ್ತಾರಂತ ನಾ ಏನ್ ಹೇಳಿಲ್ಲ. ನೀನೇ ಹೇಳಿದಲ್ಲ ಸರಿಯಾಗಿ ನಾ ಮಾತಾಡಿದ್ ಕೇಳ್ರಿ.
ಕೇಳಿ ಆ ಬಳಿಕ ಮಾತಾಡ್ರಿ. ಅದೇ ರೀ ಕೇಳಿ ನಿಮ್ ಮಾತಾಡಕತ್ತಿದ್ರಿ ನಾನು ಒಂದೇ ತರ ಮಾತಾಡಿಲ್ಲ, ಪದಾಧಿಕಾರಿಗಳನ್ನ ಮಾಡೋದನು ಏನ ಅಷ್ಟು ಇದಾಗತೈತಿ, ಅದು ಸರಿ ಆಗ್ಬೇಕಂತ ನಾನು ಮಾತಾಡಿದ್ದ. ನೀನು ಏನಾರ ಮಾತಾಡಿದ್ ಹೇಳ್ಬೇಡ್ರಿ. ಅಲ್ಲ ಹಳೆ ಕಾರ್ಯಕರ್ತ ಹೋಗೋದ ರಾಜ್ಯಾಧ್ಯಕ್ಷರಾದ್ರು ವಿಜೇಂದ್ರ ಅವರು ನಮ್ಮ ರಾಜ್ಯದ ನಾಯಕರನ್ನ, ಈ ರಾಜ್ಯಾಧ್ಯಕ್ಷರ ಅವ್ರು ನಮ್ಮ ರಾಜ್ಯದ ನಾಯಕರನ್ನ. ರಾಜ್ಯಾಧ್ಯಕ್ಷ ಆಲಕ್ ನಾಲ್ಕರದಾರ ಅವ್ರು ಏನ ಫಸ್ಟ್ ಮುಖ್ಯಮಂತ್ರಿ ಆಗೋ ಮಟನು ಅವ್ರು ನಾವು ಬಿಡೋಣ ಅಲ್ಲ. ನಾವು ಮುಖ್ಯಮಂತ್ರಿ ಆಲಕ್ ಬಿಡಂಗೇ ಇಲ್ಲ. ಎತ್ತಳಗೌಡ್ರು ಮುಖ್ಯಮಂತ್ರಿ ಮಾಡಿ ವಿಜೇಂದ್ರ ಅಣ್ಣಾಜಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿನ ಮಡಿಗೆ ಹತ್ತವ. ನಾ ಹೇಳ್ತೀನಿ ತಿಳ್ಕೊ, ಮಾಡ್ಕೊಂಡು ನೀ ಬಾ, ನಾ ಇವ್ರನ್ನ ಮಾಡ್ಕೊಂಡು ಯಾರ್ ದಮ್ ಅದ ನೋಡೇ ಬಿಡೋಣ ಅಂತ ಏನ ನೋಡೋದು. ನೋಡೋಣ ದಮ್ ಯಾರ್ದ ನಮ್ಮ ತಾಕತ್ತ ಎಲ್ಲ ಆಗೋತಕ್ಕತ್ತು 2028ಕ್ಕ ಆಲ್ 2028 ಕಾಲಿ ನಾಳೆ ಇನ್ನೇನು ಎಲೆಕ್ಷನ್ ಬಂದೈತಿ ರಾಜ್ಯಾಧ್ಯಕ್ಷರು. ಅವಾಗ ಯಾರ ರಾಜ್ಯಾಧ್ಯಕ್ಷ ಆತಾರ ನಾ ಹೇಳ್ತೀನಿ ಏನು ಹೇಳ್ರಿ. ಎತ್ತಳಗೌಡ ಹತ್ರ ಮತ್ತೆ ಪುನಃ ರಾಜ್ಯಾಧ್ಯಕ್ಷರಾಗಿನೇ ವಿಜೇಂದ್ರ ಮುಂದುವರಿತಾರು. 2028ಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಏನು ವಿಜೇಂದ್ರ ಅಣ್ಣಾಜಿ ಅವರು ಮತ್ತೆ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ವಿಧಾನಸೌಧದಾಗ. ಅಣ್ಣ ಪ್ರಮಾಣ ವಚನ ಸ್ವೀಕಾರ ನಾಲಾಯಕರು ನೋಡ್ರಿ, ನೀವು ಬರೀ ಯತ್ನಾಳ್ ಅವ್ರ ಬಗ್ಗೆ ರೋಡ್ ಮ್ಯಾಗ ಮಾತಾಡ್ಬೇಡ ಅನ್ನೋದಕ್ಕೆ ನನಗೆ ಇಷ್ಟು ಮಾತಾಡ್ತಾರೆ. ನೀವು ಒಬ್ಬ ರಾಜ್ಯ ಅಧ್ಯಕ್ಷರು ನಾಲ್ಕರದಾರ ಅಂತ ಹೇಳ್ತಾರಲ್ಲ. ಹೌದು ನಾಲ್ಕರದಾರ ಅವರು. ಆದ್ರೆ ನಿಮ್ಮ ಮಾತು ಹಿಂದೆ ತಕ್ಕೋರಿ ಮೊದಲು ಅದನ್ನ. ಸಾಧ್ಯನೇ ಇಲ್ಲ. ಇದು ಶಬ್ದ ಸರಿಯಲ್ಲ. ಒಬ್ಬ ನಾಯಕರಿಗೆ ಮಾತಾಡೋದು ಇದು ಪಕ್ಷದ ನಾಯಕತ್ವದ ಅಲ್ಲಿದ. ನೀವು ಮಾತಾಡೋ ಸರಿಯೇನ? ನೀವು ಏನು ಭಾರತೀಯ ಜನತಾ ಪಾರ್ಟಿ ಅವರು? ನಾನು ಪಕ್ಕ ಭಾರತೀಯ ಜನತಾ ಪಾರ್ಟಿ ಅವರು. ನಾನು ಸಣ್ಣ ಕಾರ್ಯಕರ್ತನೇ ಭಾರತೀಯ ಜನತಾ ಪಾರ್ಟಿ. ಸಾಮಾನ್ಯ ಕಾರ್ಯಕರ್ತರು ಅನ್ನೋದು ನೀವು ಮೊದಲು ನಾನು ಸಾಮಾನ್ಯ ಕಾರ್ಯಕರ್ತನೇ. ಸಾಮಾನ್ಯ ಕಾರ್ಯಕರ್ತನ ಯಾರ ಆಗಿದ್ರ ಯಾವತ್ತು ನಮ್ಮ ನಾಯಕರು ಯಾರ ಇರ್ಲಿ, ವಿಜೇಂದ್ರ ಅವರು ಇರ್ಲಿ, ಬಸವನಗೌಡ ಯತ್ನಾಳ್ ಅವರು ಇರ್ಲಿ, ನಮ್ಮ ರಾಷ್ಟ್ರೀಯ ನಾಯಕರು ಇರ್ಲಿ, ಯಾರಿಗೂ ಅವ್ಯಾಚ್ಯ ಶಬ್ದಗಳಿಂದ ಮಾತನಾಡಬಾರದು. ಅದು ಪಕ್ಷದ ಅಸ್ತಿತ್ವ ಅಲ್ಲ. ಅರ್ಹತೆ ಇಲ್ಲ. ಅದು ಪಕ್ಷದ ಅಸ್ತಿತ್ವ ಅಲ್ಲ. ಅದು ಅರ್ಹತೆ ಇದ್ದಾಗ ಅವ್ರು ರಾಜ್ಯಾಧ್ಯಕ್ಷರ ಪಟ್ಟಿಯನ್ನು ಕಟ್ಟಿದಾರ್ರಿ. ಕಟ್ಟಲಕ್ರಿ ಪಟ್ಟಿ. ಅವರು ರಾಜ್ಯಾಧ್ಯಕ್ಷರನ್ನ ಮಾಡ್ಬೇಕಾದ್ರೆ ಅದನ್ನ ನಿಗಿಸ್ತಾರು. ರಾಜ್ಯ ತುಂಬಾ ಅವ್ರು ಸಂಘಟನೆ ಮಾಡ್ತಾರ ಸಂಘಟನೆ ಮಾಡ್ಯಾರ. ತೋರಿಸ್ರಿ ನಮ್ಗೆ ಎಲ್ಲಿ ಮಾಡ್ಯಾರ ಸಂಘಟನೆ. ಹೇಳ ಹೇಳ್ರಲ್ಲ ಸಂಘಟನೆ ಎಲ್ಲ ಹೇಳ್ರಿ. ಆಮೇಲೆ ಯಾರೇ ಟಿಕೆಟ್ ಕೊಡ್ಸ್ಯಾರ ಬಿಜೆಪಿ ಒಳಗ ಹೇಳ್ರಿ ಸ್ವಲ್ಪ. ಅವ್ರ ರಾಜ್ಯಾಧ್ಯಕ್ಷರಾದ್ರಿಂದ ಕಾಂಗ್ರೆಸ್ ವಿರುದ್ಧ ಬುಡ ಹಗರಣವನ್ನ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ರು. ಅದೇ ರೀ ಬಸವರಾಜ್ ಅವ್ರೆ ಅದನ್ನ ಮಂಡ್ಯಲ್ಲಿ, ಹಾಸನದಲ್ಲಿ, ಮೈಸೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರ ಖಾತೆ ತೆರೆಸಿದ್ರ ವಿಜೇಂದ್ರ ಅವ್ರ ಖಾತೆ ತೆರೆಸಿದಾರೆ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕರನ್ನ ಯಾರ ಮಾಡಿದ್ರ ಮಂಡ್ಯ, ಹಾಸನ, ಮೈಸೂರ ಏನ ಇವೆಲ್ಲ ಜಿಲ್ಲೆಯಲ್ಲಿ ಯಾರು ಮಾಡಿದ್ರ ವಿಜೇಂದ್ರಣ್ಣ ಅವ್ರ ಅರಿತು ಅಲ್ಲಿಂದ ಶಾಸಕರನ್ನ. ಆದ್ರ ನಾನು ಭಾರತೀಯ ಜನತಾ ಪಾರ್ಟಿ ಕಳವಳಿ ಪಡಿಸ್ತೇನೆ. ಯಾರ ನಾಯಕರಾದ್ರು, ಯಾರೇ ರಾಜ್ಯಾಧ್ಯಕ್ಷರಾದ್ರು ನಮ್ಗಷ್ಟ. ಯಾರ ರಾಜ್ಯಾಧ್ಯಕ್ಷರಾದ್ರು ನಾಳೆ ಈಗ ಮಾತಾಡೋರು ಇವರು ಇಲ್ಲ ಏನ ನಾಳೆ ರಾಜ್ಯಾಧ್ಯಕ್ಷರ ಅವ್ರ ಅರ್ಹತೆ ಅದಾರು, ಅವ್ರ ಪಕ್ಷವನ್ನ ಮುನ್ನಡೆಸ್ತಾರು, ಅವ್ರ ಸರ್ಕಾರ ಮಾಡ್ತಾರು ಮುಂದಿನ ಸಲ ಅನ್ನೋ ಉದ್ದೇಶಕ್ಕೆ ಅವ್ರ ರಾಜ್ಯಾಧ್ಯಕ್ಷ ಪಟ್ಟಿಯನ್ನು ಕಟ್ಟಿದಾರ. ಅವ್ರ ಏನೋ ಸುಮ್ನ ರಾಷ್ಟ್ರೀಯ ನಾಯಕರು ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾಜಿ ಅವರು ಹಂಗ ದಿಲ್ಲಿಯಲ್ಲಿ ಕುಂತ ಕಾಸ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲಾರು ಕೂಡಿ ಅಲ್ಲಿ ಏನ ಹಂಗ ಸುಮ್ನೆ ರಾಜ್ಯಾಧ್ಯಕ್ಷರನ್ನ ಮಾಡಿಲ್ಲ, ಕಳಿಸಿಲ್ಲ ಮಾಡ್ಯಾರಲ್ಲ. ಈ ಸದ್ದ ರಾಜ್ಯಾಧ್ಯಕ್ಷ ಮಾಡ್ಬೇಕಾದ್ರ ರಾಜ್ಯದ ಸ್ಥಿತಿಗತಿಯನ್ನ, ರಾಜ್ಯದ ಪಕ್ಷವನ್ನ ಕಟ್ಟಲಿಕ್ಕೆ ಅವರನ್ನ ಯುವಕರದಾರು, ಅವ್ರ ಕೈಲಿಂದ ಆಗತ್ತ ಯುವಕರು ಶಕ್ತಿಯನ್ನು ತೋರಿಸ್ತಾರ. ಅವ್ರ ಶಕ್ತಿ ಅದ ಅನ್ನೋದಕ್ಕೆ ಅವ್ರ ರಾಜ್ಯಾಧ್ಯಕ್ಷರ ಪಟ್ಟಿಯನ್ನು ಕಟ್ಟಿದಾರ. ನಿಮ್ಗ ಅವ್ರು ಮಾತಾಡಕ ನಾನು ದುಡ್ಡು ತಗೊಂಡು ಯಾರ್ದು ಮಾತಾಡವನಲ್ಲ, ಯಾರ್ದು ದುಡ್ಡು ತಗೊಂಡು ಜೀವನ ಮಾಡಿದವನಲ್ಲ. ದುಡ್ಡು ಎಷ್ಟು ಕೊಟ್ಟಿದಾರ ಅವ್ರು?
ನಿನಗೆ ಎಷ್ಟು ಕೊಟ್ಟಾರ ಬಸನಗೌಡ ಯತ್ನಾಳ್ ಅವರು? ಕಟ್ಟ ಅಭಿಮಾನಿ ಇದೀನಿ, ಕಟ್ಟ ಅಭಿಮಾನಿ. ನಾನು ಕಟ್ಟ ಅಭಿಮಾನಿ, ಮೊದಲು ನೀನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರ ಅಭಿಮಾನಿ, ವಿಜೇಂದ್ರ ಅವರ ಅಭಿಮಾನಿ, ಸಣ್ಣ ಕಾರ್ಯಕರ್ತ ಏನು. ಹಾ ನಾನು ಅಭಿಮಾನಿ, ವಿಜೇಂದ್ರ ಅವರ ಅಭಿಮಾನಿ, ಯಡಿಯೂರಪ್ಪನವರ ಅಭಿಮಾನಿ. ಅವರು ವಿಜೇಂದ್ರ ಅವರ ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೂ ರಾಜ್ಯದ ತುಂಬಾ ಸುತ್ತಾಡೋದ ಕೆಲಸ ನಂದು ಅದ, ನಾ ಮಾಡೇ ಮಾಡ್ತೇನೆ. ನಂದು ಅದ, ನಾನು ಮಾಡ್ತೀನಿ. ಯಾರ ಮಾಡಿ ನೋಡೋದು ಮಾಡಿ ಮಾಡಿ ತೋರ್ಸು, ನಾನು ಮಾಡಿ ತೋರಿಸ್ತೀನಿ. ಇನ್ನೊಂದ್ಸಲ ಮಾತಾಡಬೇಡ ಏನು ಮಾಡೋಣ. ನಾನು ನನ್ ತಮ್ಮಿದ್ರು ನಾ ಮಾಡ್ತೀನಿ, ನಿನ್ ತಮ್ಮಿದ್ರು ನೀ ಮಾಡು. ನಮ್ಮ ದಮ್ಮನ್ನ ಕೇಳ್ಬೇಡ. ನಾ ಏನ್ ಹೇಳ್ತೀನಿ, ನಮ್ಮ ತಾಕತ್ ಏನ್ ಅನ್ನೋದು ನಾವು ರಾಜ್ಯದ ಮುಖ್ಯಮಂತ್ರಿ 2028 ಪ್ರಮಾಣ ವಚನ ಮಾಡ್ತಾರ ಅವತ್ತು ನಿನಗೆ ಪಾಸ್ ಕೊಟ್ಟು ಕರಿತಾನೆ ಬಾಸ್. ಆಯ್ತು. ಈಗ ಇನ್ನೊಂದ್ಸಲ ಮಾತಾಡಂಗಿಲ್ಲ ಅವ್ರಿಗೆ ಏನು, ಅವ್ರಿಗೇನು ಮಾತಾಡಕ್ ಹೋಗಿಲ್ಲ. ಅವರು ನಮ್ಮ ಪಕ್ಷದ ನಾಯಕರದಾರ, ಬಾಯಿನ ಹೇಳ್ತೀನಿ. ಅವರು ನಮ್ಮ ಪಕ್ಷದ ನಾಯಕರದಾರ. ಅವರು ಕೇಂದ್ರದ ಮಾಜಿ ಸಚಿವರದಾರ, ಶಾಸಕರಾಗಿದಾರ. ಅವರು ನಮ್ಮವ್ರದಾರ, ಎಲ್ಲಿ ಬೇಕು ಅಲ್ಲಿ ಮಾತಾಡಬಾರ್ದು ಅನ್ನುವಂತದ್ದನ್ನ ನಾ ವಿಚಾರ ವ್ಯಕ್ತಪಡಿಸ್ತೇನೆ. ಮತ್ತೊಮ್ಮೆ ಅವ್ರಿಗೆ ಹೇಳ್ತೇನೆ, ಮತ್ತೊಮ್ಮೆ ನೀವು ಬಸನಗೌಡ ಯತ್ನಾಳ್ ಸಾಹೇಬ್ರ ಎಂದಿಗೂ ಮಾತನಾಡಬೇಡ್ರಿ ಹಾಗೆ ಬೀದಿಯಲ್ಲಿ ಅಂತೇಳಿ ಕೈ ಮುಗಿದವ್ರು ಕೇಳ್ಕೊಳ್ತೇನೆ. ಏಕವಚನದಲ್ಲಿ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯಾಧ್ಯಕ್ಷರಿಗೆ ಯಾರು ದಯವಿಟ್ಟು ತಪ್ಪು ಮಾತಾಡಬೇಡ್ರಿ ಅಂತ ವ್ಯಕ್ತಪಡಿಸ್ತೇನೆ. ಅಣ್ಣ, ರಾಷ್ಟ್ರೀಯ ನಾಯಕರ ಬಗ್ಗೆ ಎಂದೂ ಮಾತಾಡಿಲ್ಲ. ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಐತಿ ಏನು. ರಾಷ್ಟ್ರೀಯ ನಾಯಕರ ಬಗ್ಗೆ ಎಂದೂ ಮಾತಾಡಿಲ್ಲ ಅವರು. ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಐತಿ ಏನು. ಆದ್ರೆ ನೀನ್ ಇನ್ನೇನ್ ಮಾತಾಡಕ್ ಹೋಗ್ಬೇಡ ಏನು. ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತೇನೆ, ನಿಮ್ಮ ಕರ್ತವ್ಯ ಮಾತಾಡಕ್ ಹೋಗ್ಬೇಡ ನೀ. ಅಲ್ಲೇ ವಿಜೇಂದ್ರ ಬಗ್ಗೆ ಮಾತಾಡು. ನಮ್ಮ ಅಣ್ಣ ಹಂಗ, ನಮ್ಮ ತಮ್ಮ ಹಿಂಗ, ನಮ್ಮಪ್ಪ ಹಂಗ ಅಂತ ಮಾತಾಡ. ಆದ್ರೆ ನಾ ಬ್ಯಾಡ ಅನ್ನಂಗಿಲ್ಲ ಏನು. ನಮ್ಮ ಬಗ್ಗೆ ಮಾತಾಡಬೇಡ, ನಮ್ಮ ಸಂಘದ ಬಗ್ಗೆ ಮಾತಾಡಬೇಡ. ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟ ಕಾರ್ಯಕರ್ತರ. ನಾ ಹೇಳಿ ತಿಳ್ಕೊಂಡ್ರೆ ನಿಮ್ಮ ಅಣ್ಣ ನಮ್ಮ ಪಕ್ಷಕ್ಕೆ ನೋವಾದಾಗ ನಾವು ಇಲ್ಲಿವರೆಗೂ ಮಾತನಾಡಿರ್ತಿಲ್ಲ. ಪಕ್ಷದ ಯಥಾಸ್ಥಿತಿ ನೋವಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ತಿಳಿದಷ್ಟನ್ನ ನಾ ಯಾರಿಗೂ ನಾಯಕರಿಗೆ ಬುದ್ಧಿ ಹೇಳ್ಬಾರ್ದು ಅಂತ ಹೇಳಿ 2 ವರ್ಷದಿಂದ ಸುಮ್ಮನೆ ಕುಂತಿದ್ನಿ. ನಾನು ಒಬ್ಬ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಕಳವಳವನ್ನು ವ್ಯಕ್ತಪಡಿಸಲು ಭಾರತೀಯ ಜನತಾ ಪಾರ್ಟಿಯ ಕಟ್ಟಲಿಕ್ಕೆ ಕಂಕಣಬದ್ಧರಾಗಿರಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದರು. ಅದು ದಯವಿಟ್ಟು ರಾಜ್ಯದಲ್ಲಿ 2028ಕ್ಕೆ ಸರ್ಕಾರ ತರುವುದದ, ವಿಜೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡುವುದದ, ತಾವೆಲ್ಲರೂ ಕೈ ಜೋಡಿಸಿ ನೀವೆಲ್ಲರೂ ಪಟ್ಟ ಸಂಘಟನೆ ಮಾಡುವಂತೆ ನಿಮಗೂ ಹೇಳ್ತೇನೆ ನಾನು. ಆಯ್ತು, ನಮಸ್ಕಾರ. ನಮಸ್ಕಾರ. ನಿಮ್ಮ ಪಕ್ಷದಲ್ಲಿ ವಿಜೇಂದ್ರ ಅವ್ರನ್ನ ಒಂದ್ ರೀತಿ ಬದಲಾವಣೆ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ಇದು ನಡೀತಾ ಇದೆ. ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಅಣ್ಣವರು ವಿಜೇಂದ್ರನ ಯುವಕರು, ಪಕ್ಷ ಸಂಘಟನೆ ಮಾಡುವಂತ ಶಕ್ತಿ. ಯತ್ನಾಳ್ ಅವರು ಆಪೋಸಿಟ್ ಮಾಡ್ತಾವ್ರೆ. ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು. ಯಾಕಂದ್ರ ಅವ್ರು ಮಾಡೋದ್ರಿಂದ ಸರಿ ಹೋಗುದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ, ಮಾತಾಡಬಾರ್ದು. ಯತ್ನಾಳ್ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು. ಅವಾಗ ಇದ್ರ ಪಕ್ಷದ ಅಸ್ತಿತ್ವ, ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ. ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆಯೋ ಕೆಲಸ ಮಾಡಬೇಡ್ರಿ, ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ತೇನೆ ನಾನು ಯತ್ನಾಳ್ ಸಾಹೇಬರಿಗೆ. ಅಲ್ಲ, ಯಾಕೆ ಯತ್ನಾಳ್ ಅವರು ಏನ್ ಇದ್ ಮಾಡ್ತಾ ಇದ್ರೆ ಅಂತ ಯಾಕೆ ಈ ಟೈಮಲ್ಲಿ? ಯತ್ನಾಳ್ ಅವ್ರು ಈ ತರ ಮಾಡೋದಲ್ರಿ. ಈಗ ಇಂಥ ಸಿಚುವೇಶನ್ದಲ್ಲಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡ್ಬೇಕಲ್ಲ. ಈಗ ದಿನ ನ್ಯಾಯ ಮಾಡ್ಕೊಂತ ಕಚ್ಚಾಡ್ಕೊಂತ ಹೋದ್ರೆ ಏನೇ ಪರಿಸ್ಥಿತಿ ಇದೆ? ಸರಿನಾ ಇದ? ಯತ್ನಾಳ್ ಅವರು ಮತ್ತೆ ರಮೇಶ್ ಈ ಪಾರ್ಟಿ ಪಟ್ಟಿ ಬೀಳಂಗಿಲ್ಲ. ಇದೆಲ್ಲ ಮಾಡಿದ್ರೆ ಪಾರ್ಟಿ ಪಟ್ಟಿ ಬೀಳಲ್ಲ. ಇದು ಪಾರ್ಟಿ ಅಸ್ವಸ್ಥ ಉಳಿತ. ಯತ್ನಾಳ್ ಮಾಡೋ ಕೆಲಸ ಇದೆ. ಅವರು ರಾಜ್ಯಾಧ್ಯಕ್ಷರು ನಾಳೆ ಆದ್ರಂತಂದ್ರ ಆಗ ವಿಜೇಂದ್ರ ಅವ್ರು ವಿರೋಧ ಮಾಡ್ಬೇಕಾ? ಕಾರ್ಯಕರ್ತರು ವಿರೋಧ ಮಾಡ್ಬೇಕಾ? ಸರಿನಾ ಇದೆ? ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರಪ್ಪ, ಆಗ ವಿರೋಧ ಮಾಡ್ಬೇಕಾ?
ಸರಿ ಅಲ್ಲ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಯಾರು ವಿರೋಧ ಮಾಡಿದ್ರ? ಶಾಸಕರು ಯಾರು ವಿರೋಧ ಮಾಡಿದ್ರ? ಇಲ್ಲಿವರೆಗೂ ವಿಜೇಂದ್ರ ಅವರು ಸಾಕಷ್ಟು ಸಂಘಟನೆ ಮಾಡತಾರ, ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರ. ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ 24/7 ಅನ್ನುವಂತ ಗೋಸ್ಕರ ಪಥ ಸಂಘಟನೆ ಮಾಡತ್ತಾರ. ಇದಕ್ಕೆ ಮರ್ಯಾದೆ ಇಲ್ವಾ? ಯಾಕೆ ಪಥ ಸಂಘಟನೆ ಮಾಡಬಾರ್ದವಾ? ಯಾಕೆ ಮಾಡಬಾರ್ದು? ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಸಾಕಷ್ಟು ಸಲ ಅವ್ರು ಕರೆದ್ರು ಕೂಡ ಅವ್ರು ಹೋಗ್ತಾ ಇಲ್ಲ. ಅಲ್ಲ, ಈಗ ಮತದಾನ ನಡೀತಂತಲ್ಲ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯುವಕರಿಗೆ ಕಣ್ಮಣಿಯಾಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗೆ. ಯತ್ನಾಳ್ಗೆ ಇಲ್ಲ. ನಾವ್ ಮಾಡಂಗಿಲ್ರಿ. ಯಾಕೆ ಮಾಡ್ಬೇಕು ಅವ್ರಿಗೆ? ಎದ್ರಿಗೋಸ್ಕರ ಮಾಡ್ಬೇಕು? ಅಲ್ಲ, ನಿಮ್ ಜಿಲ್ಲೆಯವರೇ ಅವ್ರು ಸಾಥ್ ಕೊಟ್ಟಿದಾರಲ್ಲ, ರಮೇಶ್ ಜಾರಕಿಹೊಳಿ ಅವರೆಲ್ಲ. ಅವರು ದೊಡ್ಡ ನಾಯಕರಿ, ಅವ್ರ ಸಂಬಂಧ ನಾವು ಯಾಕೆ ಮಾತಾಡ್ಬೇಕು? ಅವ್ರ 5 ಸಲ ಶಾಸಕರಾಗಿದ್ದಾರೆ. ಅವರ ನಿರ್ಣಯ ಅಂತಿಮ ನಿರ್ಣಯ, ನಮ್ಮ ನಿರ್ಣಯ ಈ ನಿರ್ಣಯ. ಒಟ್ಟಾರೆ ಈಗ ಯತ್ನಾಳ್ ನಡೆ ನಿಮ್ಗೆ ಬೇಸರ ತರಿಸಿದೆ. ಹೌದು.